ಏಕದಂತ YSSTPL ರೈತರ ಕಪ್ಪಿನ ಮೊದಲ ಪ್ರಶಸ್ತಿಯನ್ನು ಪಡೆಯುತ್ತಾ ಇದ್ದಾರೆ. ಬರೀ 5 ಎಸೆತಗಳಲ್ಲಿ ಮೊತ್ತವನ್ನು ಚೇಂಜ್ ಮಾಡಿ ಪ್ರಥಮ ಬಹುಮಾನವನ್ನು ಗೆದ್ದ ಏಕದಂತ ತಂಡ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಎಂಟಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆದಿತ್ಯ ಗ್ಲೋಬಲ್ ಕ್ರೀಡಾಂಗಣದಲ್ಲಿ ಸೋಲದೇವನಹಳ್ಳಿ, ಶ್ರೀನಿವಾಸಪುರ, ಎಂಟಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕ್ರೀಡಾಪಟುಗಳಿಗೋಸ್ಕರ ರೈತರು ಕಪ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಲಾಗಿತ್ತು. ಈ ಕ್ರೀಡಾಕೂಟದಲ್ಲಿ ಎಲ್ಲಾ ತಂಡಗಳು ಗೆಲ್ಲಲೇಬೇಕೆಂಬ ಉದ್ದೇಶದಿಂದ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿದ್ದರು. ಇದರಲ್ಲಿ ಪ್ರಥಮ ಬಹುಮಾನವನ್ನು ಏಕದಂತ ತಂಡ ಮೊದಲನೇ ಓವರ್ನಲ್ಲಿ 5 ಎಸೆತಗಳಲ್ಲಿ 25 ರನ್ಗಳನ್ನು ಕಲೆ ಹಾಕಿ ಆಕರ್ಷಕ ಟ್ರೋಫಿ, 1.5 ಲಕ್ಷ ನಗದು, 1 ಟಗರು ಮತ್ತು 3 ನಾಟಿ ಕೋಳಿ ಸೇರಿ ಪ್ರಥಮ ಬಹುಮಾನವನ್ನು ತನ್ನದಾಗಿಸಿಕೊಂಡರು. ದ್ವಿತೀಯ ಬಹುಮಾನವನ್ನು ಭಜರಂಗಿ ಬಾಯ್ಸ್ ಪಡೆದುಕೊಂಡರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಏಕದಂತ ತಂಡದ ಮಾಲೀಕರಾದ ಹರೀಶ್, ಎಲ್ಲಾ ತಂಡಗಳು ಗೆಲ್ಲುವ ಉದ್ದೇಶದಿಂದ ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸುತ್ತವೆ. ಆದರೆ ಹಣೆಬರಹ ಉತ್ತಮ ಆಟ ಆಡುವ ತಂಡಗಳು ಮಾತ್ರ ಫೈನಲ್ಸ್ನಲ್ಲಿ ಬಂದು ಗೆಲ್ಲುತ್ತಾರೆ. ಕ್ರೀಡಾಪಟುಗಳು ಯಾರು ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬಾರದು. ಕ್ರೀಡೆಯನ್ನ ಪ್ರೋತ್ಸಾಹಿಸಬೇಕು ಮತ್ತು ಬೆಳೆಸಬೇಕು. ಆಟದಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ. ಕ್ರೀಡೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳುವುದರಿಂದ ದೈಹಿಕ ಆರೋಗ್ಯ ಸುಧಾರಿಸುತ್ತದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಈ ಸಡಗರ ಸಂಭ್ರಮ ಏಕದಂತ ಅನ್ನೋ ಹೆಸರಿಗೆ ಹೋಗ್ಬಿಡುತ್ತೆ. ಏನಕ್ಕೆ ಅಂದರೆ ಶ್ರೀನಿವಾಸಪುರ ಪಂಚಾಯತಿನಲ್ಲಿ ಫಸ್ಟ್ ನಾವು ಶ್ರೀನಿವಾಸಪುರ ಪಂಚಾಯತಿ ಲೀಗ್ ಅಂತ ಒಂದು ಶುರು ಮಾಡಿದ್ವಿ. ಅವತ್ತು ಏಕದಂತ ಅನ್ನೋ ಹೆಸರಿಗೆ ಪವರ್ಗೆ ಫಸ್ಟ್ನೇ ಟ್ರೋಫಿ ಬಂತು. ನಾನು ಇದಕ್ಕೂ ಕೂಡ ನಮ್ಮ ಆಟಗಾರರಿಗೆಲ್ಲ ಹೇಳಿದೆ, ನಮ್ದು ಏಕದಂತ ಅಂತ ಹೇಳಿ ಶ್ರೀನಿವಾಸಪುರ ಪಂಚಾಯತಿನಲ್ಲಿ ಶುರು ಮಾಡ್ತಾ ಇದ್ವಿ. ಈ ಟ್ರೋಫಿ ಕೂಡ ನಮ್ದೇನೆ. ಏನಕ್ಕೆ ಟೀಮಲ್ಲಿ ಇರೋಂಥ ಏಕದಂತ ಅಂತ ಗಣೇಶನ ಹೆಸರಿಗೆ ಆ ಪವರ್ಗೆ ನಮಗೆ ಈ ಟ್ರೋಫಿ ಒಲ್ದಿದೆ. ಫಸ್ಟ್ನೇದಾಗಿ. ಎರಡನೇದಾಗಿ ಆಡಿರೋಂಥ ಎಲ್ಲ 15 ಆಟಗಾರರು ಒಂದೇ ತಂಡ ಅನ್ನೋದಕ್ಕಿಂತ ಒಂದೇ ಕುಟುಂಬ ಅನ್ನೋ ಥರ ಆಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಆಡಿ ಇವತ್ತೊಂದು ಒಳ್ಳೆ ಯಶಸ್ವಿ ಕೊಟ್ಟಿದ್ದಾರೆ. ಯಾಕೆಂದರೆ 3 ಪಂಚಾಯತಿ ಮಿಂಗಲಾಗಿ ಆಡಿರೋದು ಎಲ್ಲ ತಂಡನೂ ಕೂಡ ಬಲಿಷ್ಠವಾಗಿ ಕಟ್ಟಿದ್ರು. ಯಾವುದು ಕೂಡ ಈ ಗ್ರಾಮ ಪಂಚಾಯತಿ ಆದರೆ ಒಂದು ಗ್ರಾಮದಲ್ಲಿ ಆಟಗಾರರು ಕಮ್ಮಿ ಇರ್ತಾರೆ, ಒಂದು ಗ್ರಾಮದಲ್ಲಿ ಆಟಗಾರರು ಜಾಸ್ತಿ ಇರ್ತಾರೆ. ಬಟ್ ಇದು 3 ಪಂಚಾಯತಿ ಕ್ಲಬ್ ಮಾಡೋದ್ರಿಂದ ಎಲ್ಲ ತಂಡಗಳನ್ನು ಬಲಿಷ್ಠವಾಗಿತ್ತು. ಆ ಬಲಿಷ್ಠವಾದ ತಂಡದಲ್ಲಿ ನಾವು ಫಸ್ಟ್ ಟೇಬಲ್ಸಲ್ಲೂ ಕೂಡ ಟಾಪಲ್ಲಿ ಇದ್ಕೊಂಡು ಒಂದೇ ಸಲ ನಾವು ಕ್ವಾಲಿಫೈ ಆಗಿ ಫೈನಲ್ಸ್ಗೆ ಹೋಗಿ ಫೈನಲ್ಸಲ್ಲೂ ಕೂಡ ಕೇವಲ 5 ಬಾಲ್ನಲ್ಲಿ ಫೈನಲ್ಸ್ನ ಮುಗಿಸಿದೀವಿ. ಅದು ನಮಗೆ ಅತ್ಯುತ್ತಮ ಸಂತೋಷವಾದ ಆದಿಗಳು ಅನ್ನೋದಕ್ಕೆ ಮುಖ್ಯವಾಗಿ ಸತತವಾಗಿ 1.5 ತಿಂಗಳಿಂದ ನಮ್ಮ ಎಲ್ಲ ಆಟಗಾರರು ಬಿಸಿಲನ್ನ ನೋಡದೇನೆ ಪ್ರತಿ ಶನಿವಾರ ಭಾನುವಾರ ಎಲ್ಲೆಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸಾಧ್ಯನೋ ಅಲ್ಲೆಲ್ಲ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಅವ್ರ ಸತತವಾದ ಪ್ರಯತ್ನ ಇಲ್ಲಿ 3 ದಿವಸ ಕಂಡಿದೆ. ಅದರಲ್ಲಿ ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ. ನಮ್ಮ ಎಲ್ಲ ಬೌಲರ್ಸ್ಗಳು ತುಂಬ ಯಶಸ್ವಿಯಾಗಿ ಬೌಲಿಂಗ್ ಮಾಡಿದ್ದಾರೆ. ಮತ್ತು ಬ್ಯಾಟ್ಸ್ಮನ್ಗಳು ಅಷ್ಟೇ. ಈಗ ನೀವು ನಮ್ಮ ಸ್ಕೋರ್ ಬೋರ್ಡ್ ತೆಗೆದು ನೋಡಿದ್ರೆ ಅತಿ ಹೆಚ್ಚು ಸಿಕ್ಸರ್ಗಳು ನಮ್ಮ ತಂಡದಿಂದನೇ ಬಂದಿರೋದು ಮಾಹಿತಿ ಕೂಡ ಇದೆ. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಶಂಕರ್, 1 ತಿಂಗಳಿನಿಂದ ಕ್ರೀಡಾಪಟು ತುಂಬಾ ಕಷ್ಟಪಟ್ಟಿದ್ದಾರೆ. ಆ ಕಷ್ಟದ ಫಲವೇ ನಾವು ಇಂದು ಪ್ರಥಮ ಬಹುಮಾನವನ್ನು ಗೆದ್ದಿದ್ದೇವೆ. ಮುಂದಿನ ದಿನಗಳಲ್ಲಿ ಏಕದಂತ ತಂಡವು ನೆಲಮಂಗಲ ತಾಲೂಕಿನಲ್ಲಿ ಇನ್ನೂ ಹಲವು ರೀತಿಯ ದೊಡ್ಡ ಟೂರ್ನಮೆಂಟ್ಗಳನ್ನು ಕಪ್ಪನ ಗೆಲ್ಲುತ್ತೇವೆ. ಇದಕ್ಕೆ ಶ್ರಮಪಟ್ಟ ಎಲ್ಲ ಏಕದಂತ ತಂಡದ ಆಟಗಾರರಿಗೂ ತುಂಬು ಹೃದಯದ ಧನ್ಯವಾದಗಳು. ನಾನು ಸದಾಕಾಲ ನಮ್ಮ ತಂಡದ ಆಟಗಾರರ ಜೊತೆ ನಿಲ್ಲುತ್ತೇನೆ. ಅವರಿಗೆ ಎಲ್ಲಾ ರೀತಿಯ ಪ್ರೋತ್ಸಾಹವನ್ನ ನೀಡುತ್ತೇನೆಂದು ಸಂತಸ ವ್ಯಕ್ತಪಡಿಸಿದರು. ಗ್ಯಾರಂಟಿ ನಮ್ಮ ಶ್ರೀನಿವಾಸಪುರ ಪಂಚಾಯತಿಲಿ ಕ್ರಿಕೆಟ್ ಅಂದರೆ ಹುಡುಗರು ಪ್ರಾಣ ಬಿಡ್ತಾರೆ. ಅದಂತೂ ನಾನು ಪ್ರತಿ ಒಂದು ಹಳ್ಳಿಲೂ ಸಹ ನಮ್ಮ ಹುಡುಗರು ಹಣ ಉಂಟು ಪಂಚಾಯತಿ ಲೀಗ್ ಮಾಡಿರಿ, ಹಣ ಒಂದು ಇದು ಮಾಡಿರಿ, ಒಂದು ಆಟ ಆಡ್ಸೋಣ ಏನೋ ಒಂದು ಕೇಳ್ತಲೇ ಇರ್ತಾರೆ. ನಾನು ಎಲ್ಲ ಊರಲ್ಲೂ ಹುಡುಗರನ್ನೆಲ್ಲ ಆಯ್ಕೆ ಮಾಡಿಕೊಂಡು ನಾನು ಇದನ್ನು ಟೂರ್ನಿಗೆ ಒಂದು ಎಲ್ಲ ಹುಡುಗರು ಸಾಥ್ ಕೊಟ್ಟರು. ಮೊದಲುಕೋಟೆ ಆಗಲಿ, ನಮ್ಮ ಹೊಸಪಾಳ್ಯ ಆಗಲಿ, ನಮ್ಮ ತೊರೆಪಾಳ್ಯ ಆಗಲಿ, ಬೈಸಂದ್ರ ಆಗಲಿ, ನಮ್ಮ ಜೋಗಿಪಾಳ್ಯ ಆಗಲಿ, ನಮ್ಮ ಶ್ರೀನಿವಾಸಪುರ ಆಗಲಿ, ಹನುಮಂತಗೌಡಪಾಳ್ಯ ಆಗಲಿ, ನಮ್ಮ ಚಿಕ್ಕಮನಹಳ್ಳಿ ಆಗಲಿ, ನಮ್ಮ ಕೆಂಪಳ್ಳಿ ಆಗಲಿ ತುಂಬ ನಮಗೆ ಸಾಥ್ ಕೊಟ್ಟರು. ನಮ್ಮ ಕೆಂಚನಹಳ್ಳಿ ಎಲ್ಲರೂ ನಮ್ಮ ತುಂಬ ಹುಡುಗರು ಸಪೋರ್ಟ್ ಕೊಟ್ಟರು. ಆದ್ದರಿಂದ ಎಲ್ಲ ಹುಡುಗರು ಎಲ್ಲ ಊರನ್ನು ಹಾಕೊಂಡು ನಾನು ಪ್ರತಿಯೊಬ್ಬರಲ್ಲಿ ಆಡಿದ್ದೀನಿ. ಈ ಒಂದು ರೈತರ ಕಪ್ನ ಗೆದಿಬೇಕು ಅಂತ ನಮಗೆ ತುಂಬ ಆಸೆ ಇತ್ತು. ನಮ್ಮ ಹರೀಶ್ ಅಣ್ಣವರು, ಆಮೇಲೆ ನಮ್ಮ ಕ್ಯಾಪ್ಟನು ನಮ್ಮ ಸುರೇಶ್ ಅಂತ ನಮ್ಮ ಚಿಕ್ಕಮನಹಳ್ಳಿರು, ನಮ್ಮ ಗುರುಗಳು ಇದ್ದಂಗೆ ಅವರು. ನಾವು ಅವರು ಒಂದೇ ಸ್ನೇಹಿತರಾಗಿರ್ಬೋದು, ಆದರೆ ಈ ಒಂದು ತಂಡ ಮುನ್ನಡೆಸೋಕ್ಕೆ ಅವರು ಹಗಲಿರುಳು ಶ್ರಮಿಸವ್ರೆ. ತುಂಬ ಸಂತೋಷ. ಅವರು ಗ್ಯಾರಂಟಿ ಅವ್ರ ಬಗ್ಗೆ ಹೇಳೋಕ್ಕೆ 2 ಮಾತು ಸಾಲದು. ನಮ್ಮ ಟೀಮ್ ಗೆದ್ದೆ ಕಾರಣನೇ ನಮ್ಮ ಸುರೇಶ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇತ್ತು ಎಲ್ಲ ನಮ್ಮ ಪ್ರತಿಯೊಬ್ಬರು ನಮ್ಮ ತಂಡದಲ್ಲಿರೋ ಹುಡುಗರೆಲ್ಲ ಮಾಲೀಕರಿದ್ದಂಗೆ. ಅದರಲ್ಲೂ ನಮ್ಮ ಹರೀಶ್ ಅಣ್ಣವರು ನಮ್ಮ ಕ್ರಿಕೆಟ್ ಬಗ್ಗೆ ಮಾತ್ರ ನಮ್ಗೆ ಅಣ್ಣ ನೀವೇನ ಮಾಡೋಣ ನಾವಿದ್ದೀವಿ, ಚೆನ್ನಾಗಿ ಆಡ್ರಿ, ಎಲ್ಲರೂ ಚೆನ್ನಾಗಿ ಆಡ್ರಿ, ಏನು ಬೇಕೋ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಾವು ಅಂತ ತುಂಬ ನಮಗೆ ಆತ್ಮೀಯವಾಗಿ ಸಪೋರ್ಟ್ ಮಾಡ್ತಾರೆ. ಅದು ತುಂಬ ಖುಷಿ ಆಗ್ತದೆ. ಹುಡುಗರು ತುಂಬ ಕಷ್ಟ. ಗ್ಯಾರಂಟಿ ಈ 3 ದಿನ ಅಂತೂ ಬೆಳಗ್ಗೆ 6 ಗಂಟೆಗೆಲ್ಲ ಎದ್ದು ಬರೋರು ಹುಡುಗರು. ಬೆಳಗ್ಗೆನೇ 7 ಗಂಟೆಗೆ ಮ್ಯಾಚ್ ಇರೋದು, 6 ಗಂಟೆಗೆ ಬಂದು ಗ್ರೌಂಡಲ್ಲಿ
ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡೋರು ಎಲ್ಲ ಹುಡುಗರು ಸಖತ್ತಾಗಿ ಪಾಪ ಶ್ರಮ ಬಿದ್ದವ್ರೆ. ಅವ್ರಿಗೆಲ್ಲ ತುಂಬ ಒಳ್ಳೆಯದಾಗಲಿ. ಅವ್ರು ಇನ್ನೂ ಇದೇ ರೀತಿ ನಾನು ಬೆಳೆಸ್ತೀನಿ. ನಾನು ಯಾವತ್ತೂ ನಮ್ಮ ಪಂಚಾಯತಿ ವ್ಯಾಪ್ತಿ ಹುಡುಗರನ್ನ ಯಾವತ್ತೂ ನಾನು ಕೈ ಬಿಡಲ್ಲ. ಅವನ್ನೆಲ್ಲ ಮುನ್ನಡೆಸೋಕೆ ನಾನು ಆದಷ್ಟು ನಾನು ಶ್ರಮ ಬೀಳ್ತೀನಿ. ಈ ಒಂದು ರೈತರ ಕಪ್ನ ನಾವು ಗೆದ್ದಿದ್ದು ನಂಗೆ ತುಂಬ ಖುಷಿ ಆಗದೆ. ಇನ್ನು ಮುಂದೆ ನಮ್ಮ ಶ್ರೀನಿವಾಸಪುರ ಪಂಚಾಯತಿನ ಇನ್ನೂ ನಾವು ಚೆನ್ನಾಗಿ ಹುಡುಗರನ್ನ ಇನ್ನೂ ಬೆಳೆಸಬೇಕು, ಎತ್ತರಕ್ಕೆ ಒಳ್ಳೊಳ್ಳೆ ಆಟಗಾರರನ್ನ ಗುಡಿಸ್ಬೇಕು ಅಂತ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.